ನೋಡಿರಿ 20ರಿಂದ 30ರವರೆಗೆ ನಾವು ಮತ್ತು ಪರಮಾಣು ರಾಶಿಗಳನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ 20ರಿಂದ 30ರವರೆಗೆ ಮೊದಲು ಬರ್ಕೊಂಡು ಬಿಡೋಣ. 21ರಿಂದ 30, 20 ಅಲ್ಲ 21ರಿಂದ 30ರವರೆಗಿನ ಪರಮಾಣು ರಾಶಿಗಳು 21, 22, 23, 24, 25, 26, 27, 28, 29, 30. ಓಕೆ, ಹಾಗಾದರೆ 21ನೇದು ಏನದು ನೋಡಿರಿ. 21 ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಡಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್, ಫೆರಸ್ ಅಥವಾ ಐರನ್, ಕೋಬಾಲ್ಟ್, ನಿಕೆಲ್, ದೆನ್ ಕಾಪರ್, ಜಿಂಕ್ ಆಲ್ರೆಡಿ ಗೊತ್ತು, ಬಟ್ ನಾನು ಹೇಳ್ತೀನಿ CHR ಕ್ರೋ ಬದಲಿ ಏನು ಬರೀತಾರೆ CR ಅಂತೇಳಿ ಬರೀತಾರೆ, ಕ್ರೋಮಿಯಮ್. ಓಕೆ, 21ನೇದಾಗ ಈ ಒಂದು 21ರಿಂದ 30ರ ಪರಮಾಣು ಸಂಖ್ಯೆಗಳದಾವಲ್ಲ, ಈ ಪರಮಾಣು ಸಂಖ್ಯೆಗಳನ್ನು ಮತ್ತು ಈ ರೂಲ್ ಹಚ್ಚಬಾರ್ದು. ಅದಕ್ಕೆ ಸ್ಪೆಸ ಅಂತೇಳಿ ಇಂಟು 2+1 ಮಾಡ್ಬಾರ್ದು. ಇದಕ್ಕೆ ಬೇರೆ ಅದಾವೆ. 7ರಿಂದ ಡಿವಿಸಬಲ್ ಆಗಬೇಕು. 7ರಿಂದ ಫಸ್ಟ್ ರೂಲ್ ಏನು, 7ರಿಂದ ಡಿವಿಸಿಬಲ್ ಅಂದರೆ 7ರಿಂದ ಭಾಗ ಆಗುವಂಥ ಎರಡು ಸಂಖ್ಯೆಗಳಿಂದ ನೋಡಬೇಕು. 7ರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನ ಏನು ಮಾಡಬೇಕು ಅಂದರೆ ಇಂಟು 2+3 ಮಾಡಬೇಕು. ನೋಡಿರಿ ಇಲ್ಲಿ ಬರೀತೀವಿ ನೋಡಿರಿ. ಡಿವಿಸಿಬಲ್ ಬೈ 7 ಅಂದರೆ ಡಿವೈಡೆಡ್ ಬೈ 7ರಿಂದ ಭಾಗ ಆಗ್ತೈತಪ್ಪ ಅಂದ್ರೆ ಇಂಟು 2+3 ಮಾಡಬೇಕು. ಓಕೆ, ಇಂಟು 2+3 ಮಾಡಬೇಕು. ಏನಾದರೂ ಈವೆನ್ ಇತ್ತಪ್ಪ ಅಂದರೆ ಇಂಟು 2+4 ಇಂಟು 2+4 ಮಾಡಬೇಕು. ಏನಾದರೂ ಆಡ್ ಸಂಖ್ಯೆ ಇತ್ತಪ್ಪ ಅಂದ್ರೆ, ಏನಾದರೂ ಆಡ್ ಸಂಖ್ಯೆ ಅಲ್ಲ, ಆಡ್ ಬರಲೇತಾವಿಲ್ಲಿ, ಆಡ್ ಸಂಖ್ಯೆ ಇತ್ತಪ್ಪ ಅಂದ್ರೆ ಇಂಟು 2+5 ಮಾಡಬೇಕು. ಇದೇ ರೂಲನ್ನು ಈ ಒಂದು ಪರಮಾಣು ಸಂಖ್ಯೆಗಳನ್ನೇ ಅಪ್ಲೈ ಮಾಡ್ಕೋದ್ರೆ ಅವುಗಳ ಪರಮಾಣು ರಾಶಿ ಬರ್ತದೆ. ಈ 1ರಿಂದ 20ರ ಒಳಗೆ ಇರತಕ್ಕಂತಹ ಪರಮಾಣು ಸಂಖ್ಯೆಗಳಲ್ಲಿ ಯಾವುದೇ ರೀತಿ ಅಂದ್ರೆ ಸ್ಥಿರವಾಗಿರುವಂಥ ಪರಮಾಣು ರಾಶಿ ಯಾವುದು ಬರೋಂಗಿಲ್ಲ ಇಲ್ಲಿ. ಅದಕ್ಕೆ 7 3 ಡಿವಿಸಿಬಲ್ ಆಗುತ್ತಲ್ಲ, 7 3 21. ಅದರ ಸಲುವಾಗಿ ಇಂಟು 2+3 ಇಂಟು 2 ನೋಡಿರಿ, ಇಂಟು 2+3 ಅದಲ್ಲ, 21 42 3 45 ಪರಮಾಣು ರಾಶಿ ಎಷ್ಟಿದೆ ಅಂದರೆ 45 ಸ್ಕ್ಯಾಂಡಿಯಮ್ದು. ಟೈಟಾನಿಯಮ್ ಸಮ ಸಂಖ್ಯೆ ಇದೆ, 22 44 + 4 ಅಂದರೆ 48. 23 46 ಪ್ಲಸ್ ಎಷ್ಟು ನೋಡಿರಿ, ಬೆಸ ಸಂಖ್ಯೆ ಅದಂದ್ರೆ ಇಲ್ಲಿ ನೋಡ್ರಿ, ಆಡ್ ಎಷ್ಟದ 5 ಇದೆ. ಹಾಗಾದ್ರೆ 46 5 51. ಓಕೆ, ಕ್ರೋಮಿಯಮ್ ಎಷ್ಟಿದೆ ಸಮ ಇದೆ 24 2 48. 48 ಪ್ಲಸ್ 4 ಯಾಕಂದರೆ ಇವೆನ್ ಅದು 48 52. 23 2 46 46 2 23 25 ಮ್ಯಾಂಗನೀಸ್. 25 2 50 ಬೆಸ ಯಾದಂದ್ರೆ 50 ಪ್ಲಸ್ 5 55. 26 ನೋಡ್ರಿ 26 2 ಎಷ್ಟು 52. 52 ಪ್ಲಸ್ ಸಮ ಇದೆ ಅಂದ್ರೆ 4 52 56. 27 54 ಪ್ಲಸ್ 5 54 5 59. ಇದು ಎಷ್ಟಾಗುತ್ತೆ ನೋಡಿರಿ 28 2 56. 56 ಪ್ಲಸ್ 4 60. 29 2 58 ಪ್ಲಸ್ 5 58 2 63. ಎಷ್ಟು ಕಾಫರ್ದು 63. ಜಿಂಕ್ ಎಷ್ಟದ 30 ಇಂಟು 2 60 ಪ್ಲಸ್ 4 64. ಓಕೆ, 32 60 64. ಗೊತ್ತಾಯ್ತಲ್ಲ, ಇಷ್ಟ ನೋಡ್ರಿ ರೂಲು. 64 65 ಬರ್ತಾಯಿದ್ರು. ಇದು ಒಂದು ಸ್ಥಿರವಾಗಿರುವಂಥದ್ದು ಹೊಂದಿರ್ಬೋದು. ಈ ರೀತಿಯಾಗಿ ನಾವು ಪರಮಾಣು ರಾಶಿ ಸಂಖ್ಯೆಗಳನ್ನು ಸರಳವಾಗಿ ಈ ಒಂದು ವಿಧಾನಗಳನ್ನು ಬಳಸಿಕೊಂಡು 1ರಿಂದ 30ರವರೆಗಿರುವಂತಹ ಒಂದು ಪರಮಾಣುಗಳ ರಾಶಿಯನ್ನು ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಮಾಡಿರಿ ಯಾವ ರೀತಿ ಏನಾದರೂ ತಪ್ಪಿದ್ರೆ. ಓಕೆ, ಬಾಯ್.